ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಇನ್ನು ಫ್ರೆಂಡ್ಸ್, ಇವತ್ತು ಶುಕ್ರವಾರ. ಫ್ರೆಂಡ್ಸ್ ನೋಡಿ, ನಾನು ಒಂದು ತಲೆಗೆ ಇದು ತೊಗೊಂಡು ಬಂದಿದ್ದೆ. ಕಂಡೀಷನರು ಡವ್ ಅಂತ ತಗೊಂಡು ಬಂದಿದ್ದೆ. ಡವ್ದು ಆವತ್ತು ಮಾಲ್ಗೆ ಹೋಗಿದೆ, ಇರಲಿ ಅಂತ ತಗೊಂಡು ಬಂದಿದ್ದೆ. ಫ್ರೆಂಡ್ಸ್, ನಾನು ಯಾವಾಗಲೂ ನನ್ನ ಏರ್ಗೆ ಏನಾದರೂ ಕಲರ್ ಹಾಕಿದಾಗ ಪಾಕೆಟ್ ಬರುತ್ತೆ, ಅದರಲ್ಲೇ ಅದನ್ನೇ ನಾನು ಹಾಕ್ತಾಯಿದ್ದೆ. ಆದರೆ ಇದು ಇವತ್ತೇ ಹಾಕಿದ್ದೀನಿ ನೋಡಿ. ಸಾಫ್ಟಾಗಿ ಕೂದಲು ಒಂಥರ ಸಾಫ್ಟಾಗಿದೆ. ನಮಗೆ ತಲೆ ಬಾಚಕ್ಕಾಗಿರ್ಬೋದು, ಎಲ್ಲದಕ್ಕೂ ಚೆನ್ನಾಗಿದೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ಫ್ರೆಂಡ್ಸ್, ಇವತ್ತು ಶುಕ್ರವಾರ. ನನ್ನದೆಲ್ಲ ಏನೇನು ರೋಟೀನ್ ಆಯಿತು, ನನ್ನ ಡೈಲಿ ರೋಟೀನ್ ಸಿಂಪಲ್ಲಾಗಿ ಫ್ರೆಂಡ್ಸ್. ಒಂದು ಮನುಷ್ಯ ಕೆಲ್ಸಕ್ಕೆ ಹೋಗೋರಾಗಲಿ, ಮನೇಲಿರೋರಾಗಲಿ, ಅವರ ಲೈಫ್ ಸ್ಟೈಲು ಯಾವ ಥರ ಇರುತ್ತೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಹಂಚ್ಕೊಳಕ್ಕೆ ಬಂದೀನಿ. ಬನ್ನಿ ಫ್ರೆಂಡ್ಸ್, ಇನ್ನು ಈ ಸ್ಯಾರಿನ ಆಲ್ರೆಡಿ ನಿಮ್ಗೆ ಎಷ್ಟೋ ಸಲ ತೋರಿಸಿದ್ದೀನಿ, ರೀಲ್ಸು ಮಾಡಿದ್ದೀನಿ. ಏನೋ ಫ್ರೆಂಡ್ಸ್, ಇವತ್ತು ಇದೇ ಕೈಗೆ ಸಿಕ್ತು, ಅದಕ್ಕೆ ಇದನ್ನೇ ತಗೊಂಡಿದ್ದೀನಿ. ಇದರಲ್ಲಿ ಫ್ರೆಂಡ್ಸ್ ನೋಡಿ, ಚುಮ್ಕಿ ಥರ ಬಂದೈತೆ. ಆದರೆ ನಾನು ಜಾಸ್ತಿ ಮಿಂಚೋದು ಚುಮ್ಕಿ ತಗೊಳ್ಳಲ್ಲ. ಆದರೆ ಫ್ಲವರ್ ಇತ್ತು ನೋಡಿ ಫ್ರೆಂಡ್ಸ್ ಬ್ಲೌಸಲ್ಲಿ. ನನಗೆ ಬ್ಲೌಸ್ ತುಂಬ ಇಷ್ಟ ಆಯಿತು ಈ ಸ್ಯಾರಿನಲ್ಲಿ, ಯಾಕಂದರೆ ಬ್ಲೌಸಲ್ಲೂ ಸಹ ಫ್ಲವರ್ ಹೂವು ಎಲ್ಲ ಬಂದಿತ್ತು. ಮತ್ತು ಇಲ್ಲಿ ನೋಡಿ ಈ ಥರ ಮಿಂಚು ಬಂದಿತ್ತು. ಹಾಗಾಗಿ ಫ್ರೆಂಡ್ಸ್, ಇವತ್ತು ಫ್ರೈಡೇ. ನಾನು ತಲೆಗೆ ಶುಕ್ರವಾರ ಮತ್ತು ಸೋಮವಾರ ಎರಡೇ ದಿನ ಫ್ರೆಂಡ್ಸ್ ನಾನು ತಲೆಗೆ ಸ್ನಾನ ಮಾಡ್ಕೊಳ್ಳೋದು. ನಾನು ವಾರ ಎಲ್ಲ ಡೈಲಿ ಆಗೆಲ್ಲ ಏನು ತಲೆಗೆ ಸ್ನಾನ ಮಾಡ್ಕೊಳ್ಳಲ್ಲ. ನಾನು ಫ್ರೈಡೇ ಮತ್ತು ಮಂಡೇ ಮಾಡ್ಕೊತೀನಿ. ಮಂಡೇ ನನ್ನ ಆರಾಧ್ಯ ದೇವ ಶಿವನ ವಾರ. ಇನ್ನು ಫ್ರೈಡೇ ಬಂದು ಚಾಮುಂಡೇಶ್ವರಿ ವಾರ. ನಾವು ಎಲ್ಲ ದೇವ್ರನ್ನ ಪೂಜೆ ಮಾಡ್ತೀವಿ ಫ್ರೆಂಡ್ಸ್. ಅವರವ್ರಿಗೆ ಯಾವುದು ಇಷ್ಟ ಆಗುತ್ತೆ ಆ ದೇವ್ರನ್ನ ಪೂಜೆ ಮಾಡ್ತಾರೆ. ಆದರೆ ಜಾಸ್ತಿ ಭಕ್ತಿ ಯಾವುದಾದ್ರೂ ಒಂದು ದೇವರಲ್ಲಿ ಎಲ್ರಿಗೂ ಇರಲೇಬೇಕಲ್ಲ ಫ್ರೆಂಡ್ಸ್. ನಿಮಗಾದರೂ ಆಗಿರ್ಬೋದು, ನಮಗಾದರೂ ಆಗಿರ್ಬೋದು, ಯಾವುದಾದ್ರೂ ಒಂದು ದೇವರು ತುಂಬಾ ಇಷ್ಟ ಆಗಿರುತ್ತೆ. ಇನ್ನು ಫ್ರೆಂಡ್ಸ್, ನಾನು ಯಾವಾಗಲೇ ಆಗಲಿ ಫಸ್ಟ್ ನೆನ್ಕೊಳ್ಳೋದು ನನ್ನ ಬಾಯಲ್ಲಿ ಶಿವ ಅಂತ ನೆನೆಸ್ಕೊತೀನಿ. ಆಮೇಲೆ ರಾಘವೇಂದ್ರ, ಗಣೇಶ, ಚಾಮುಂಡೇಶ್ವರಿ, ಆಂಜನೇಯ ಎಲ್ಲನೂ ನೆನೆಸ್ಕೊತೀನಿ. ಇನ್ನು ಆಂಜನೇಯಂದು ಹನುಮಾನ್ ಚಾಲೀಸ್ ಫ್ರೆಂಡ್ಸ್ ವಾರಕ್ಕೊಂದು ಸಲ ಓದ್ತೀನಿ ನಾನು. ನನಗೆ ಓದೋಕ್ಕೆ ಟೈಮ್ ಇಲ್ಲ ಅಂದರೆ ಮೊಬೈಲಲ್ಲಿ ಹಾಕ್ಕೊಂಡು ಕೇಳ್ತೀನಿ ಫ್ರೆಂಡ್ಸ್. ಸಾಟರ್ಡೆ ಅಂತೂ ನಾನು ಮಿಸ್ ಮಾಡ್ದಂಗೆ ಕೇಳ್ತೀನಿ. ಇನ್ನೇನು ಫ್ರೆಂಡ್ಸ್, ನಾಳೆ ಸಾಟರ್ಡೆ ಬಂದೇ ಬಿಡ್ತು. ಇನ್ನು ಫ್ರೆಂಡ್ಸ್, ನೀವೆಲ್ಲರೂ ನನ್ನ ವೀಡಿಯೋ ನೋಡಿ ನನ್ನ ವೀಡಿಯೋಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ನಿಮಗೆಲ್ಲ ತುಂಬ ಧನ್ಯವಾದಗಳು. ಇನ್ನು ಫ್ರೆಂಡ್ಸ್, ನನಗೆ ಸ್ವಲ್ಪ ಕಮೆಂಟ್ಸ್ ಬಂದಿದೆ. ಆ ಕಮೆಂಟ್ಸ್ ಓದೋಣ ಅಂದರೆ ಇನ್ನೊಂದು ಮೊಬೈಲು ಅದು ಎಲ್ಲೋ ಇಟ್ಟಿದ್ದೀನಿ ಫ್ರೆಂಡ್ಸ್, ಇಲ್ಲೇ ಮನೇಲೇ ಐತೆ ಕಮೆಂಟ್ಸು. ಅದರಲ್ಲಿ ನಾನು ಇನ್ನೊಂದು ಮೊಬೈಲಲ್ಲಿ ಓದ್ಬೋದು. ಇನ್ನು ಫ್ರೆಂಡ್ಸ್, ನಿಸರ್ಗಾದಿ ಎಂಟರ್ಟೈನರ್ ನನ್ನ ಫ್ರೆಂಡು, ಅವರು ನನಗೆ ಲಾಲ್ಬಾಗಲ್ಲಿ ಹೋದಾಗ ನಂದಿನಿ ಅಮ್ಮ ಇದ್ದಾರಲ್ಲ, ಅವರು ನಾವೆಲ್ಲ ಒಂದು ಪಾರ್ಟಿ ಇಟ್ಟಿದ್ರು. ಪಾರ್ಟಿ ಅಂದರೆ ಫ್ರೆಂಡ್ಸ್ ಯಾವ ಥರ ಅಂದರೆ ಎಲ್ಲ ಯೂಟ್ಯೂಬರ್ಸು ಲಾಲ್ಬಾಗಿಗೆ ಬನ್ನಿ ಅಂದ್ಬಿಟ್ಟು ಒಂದಿನ ಎಲ್ಲರೂ ಅಲ್ಲಿ ಬೆಳಗ್ಗೆಯಿಂದ ಒಂದು 5 ಗಂಟೆ 10 ಗಂಟೆ 11 ಗಂಟೆಗೆ ಎಲ್ಲರೂ ಹೋಗಿ ಫ್ರೆಂಡ್ಸ್ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ದು. ಆ ವಿಡಿಯೋನು ನಾನು ಯೂಟ್ಯೂಬ್ ಚಾನಲ್ ಹಾಕಿದ್ದೀನಿ, ಅಲ್ಲೋಗಿ ಸರ್ಚ್ ಮಾಡಿ. ಅವತ್ತಿನ ದಿನ ಅಂತೂ ಫ್ರೆಂಡ್ಸ್ ನಮಗೆ ತುಂಬಾ ಚೆನ್ನಾಗಿತ್ತು. ಇನ್ನು ಫ್ರೆಂಡ್ಸ್, ಈ ಸಂಡೇ ಬಂದು ವುಮೆನ್ಸ್ ಡೇ. ಎಲ್ರಿಗೂ ವುಮೆನ್ಸ್ ಡೇ ದಿನದ ಶುಭಾಶಯಗಳು. ಮತ್ತು ಸಂಡೇ ಬಂದಿದೆ ವುಮೆನ್ಸ್ ಡೇ. ಅದಾದಮೇಲೆ ಫ್ರೆಂಡ್ಸ್, ಆವಾಗ ನನಗೆ ಅವರು ಪರಿಚಯ ಆಯಿತು ಫ್ರೆಂಡ್ಸ್. ಅವರು ನನ್ನ ಒಂದು ರೀಲ್ಸು, ಒಂದು ವೀಡಿಯೋಗೂ, ಒಂದು ಕಮೆಂಟನ್ನು ಸಹ ಮಿಸ್ ಮಾಡಲ್ಲ ಫ್ರೆಂಡ್ಸ್. ನಾನಂತೂ ಪಾಪ ಅವ್ರ ವೀಡಿಯೋಕ್ಕೆ ನಾನು ಕಮೆಂಟೇ ಹಾಕಲ್ಲ ಫ್ರೆಂಡ್ಸ್. ಯಾವಾಗಾದರೂ ಒಂದು ಟೈಮು ನೋಡಿ ಕಮೆಂಟ್ ಹಾಕ್ತೀನಿ ಅಷ್ಟೇ. ನೋಡಿ, ಒಂದೊಂದು ಸಲ ಫ್ರೆಂಡ್ಸ್ಗಳು ನಮಗೆ ಏನಾದರೂ ಫ್ರೆಂಡ್ಸ್ ಆದರೆ ಸ್ವಲ್ಪ ಪರಿಚಯ ಆದರೆ ಅವ್ರನ್ನ ನಾನು ಯೂಟ್ಯೂಬಲ್ಲೇ ನೋಡಿದೆ. ನನಗೆ ಯೂಟ್ಯೂಬಲ್ಲಿ ಹೋದಾಗ ಒಂದು ಎಷ್ಟು ಜನ, ಒಂದು 50 ಜನ ಬಂದಿದ್ವೇನೋ. ಅಷ್ಟು ಜನದ ನಂಬರ್ ನನ್ನ ಹತ್ರ ಐತೆ. ಯಾರಾದರೂ ಅದರಲ್ಲೊಂದು 4-5 ಜನ ಫೋನ್ ಮಾಡ್ತಾರೆ, ಮಾತಾಡ್ತಾರೆ, ಮೆಸೇಜ್ ಹಾಕ್ತಾರೆ. ಇನ್ನು ಜೀರೋ ಕುಕ್ಕಿಂಗ್ ಆಯಿಲ್ ಅಂತ ಇನ್ನೊಬ್ರು ಇದ್ದಾರೆ, ಜಯ ಅಂತ. ಅವರು ಇಂಜಿನಿಯರು, ಮನೇಲೇ ವರ್ಕ್ ಫ್ರಮ್ ಮಾಡ್ಕೊಂಡು ಯೂಟ್ಯೂಬ್ ಚಾನಲ್ ಮಾಡಿದೆ. ಅವರಂತೂ ಫ್ರೆಂಡ್ಸ್ 15 ಡೇಸ್ಗೊಂದ್ಸಲ ನನಗೆ ಫೋನ್ ಮಾಡ್ತಾರೆ, ಹೇಗಿದ್ದೀರಾ, ಬ್ಯುಸಿಯಾಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ. ಏನು ಮಾಡೋದು ಫ್ರೆಂಡ್ಸ್, ನಮ್ಮದು ಒಂದೊಂದು ಸ್ವಲ್ಪ ಕೆಲಸದ ಬಿಜಿಲಿ ಅವ್ರ ಹತ್ರ ಮಾತಾಡೋಕ್ಕೂ ನನಗೆ ಟೈಮೇ ಇರೋಲ್ಲ. ಇನ್ನು ಮನೆಗೆ ಬಂದರೆ ಫ್ರೆಂಡ್ಸ್ ನಾನು ಫಸ್ಟೇ ಮಲ್ಕೊಬಿಡ್ತೀನಿ, ಏನೇ ಕೆಲಸ ಇದ್ರೂ ಅಷ್ಟೇ. ಇನ್ನು ನಾನು ಇವತ್ತು ಬಂದು ಫ್ರೆಂಡ್ಸ್ ನಂದು ಸೆಕೆಂಡ್ ಶಿಫ್ಟು. ನಾನು ಬರೋಕ್ಕೆ 11:30 ಆಗುತ್ತೆ. ಈ ವಾರ ಈ 15 ಡೇಸಲ್ಲಿ ಫ್ರೆಂಡ್ಸ್ ನಂದು ಒಂದೇ ಶಿಫ್ಟು ಅಂತ ಯಾವುದೂ ಇಲ್ಲ. 8 to 8 ಒಂದೇ 2 ಡೇಸ್ ಮಾಡ್ತೀನಿ, 12 to 10:30 2 ಡೇಸ್ ಮಾಡ್ತೀನಿ. ಈಗ ಈ ತಿಂಗಳೆಲ್ಲ ಹಿಂಗೆ ಹೋಗ್ತಾ ಇದೆ ನನ್ನ ಶಿಫ್ಟು. ಇನ್ನು ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಬಂದು ಬೆಳಗ್ಗೆಯಿಂದ ನಾನು ಏನೆಲ್ಲ ಮಾಡಿದೆ ನನ್ನ ಡೈಲಿ ರೋಟೀನ್ ಬನ್ನಿ ನಿಮ್ಗೆ ಹೇಳ್ತೀನಿ. ಇವತ್ತು ಫ್ರೆಂಡ್ಸ್ ನಾನು 6:30ಗೆಲ್ಲ ಎದ್ಬಿಟ್ಟೆ. 6:30ಗೆ ಎದ್ದು ಇನ್ನು ಮಾಮೂಲಿ ನಾನು ಎದ್ದ ತಕ್ಷಣ ಫಿಶ್ಗೆ ಫುಡ್ ಹಾಕ್ತೀನಿ. ಇನ್ನು ಫ್ರೆಂಡ್ಸ್, ತಲೆ ಡ್ರೈ ಆಗಬೇಕಲ್ಲ, ಅದಕ್ಕೆ ನಾನು ಇವತ್ತು ಫಸ್ಟ್ ಸ್ನಾನ ಮಾಡ್ಕೊಂಡೆ ಮಿಕ್ಕಿದ ಕೆಲಸ ಎಲ್ಲನೂ ಮಾಡಿದೆ. ಬಾಗಿಲೆಲ್ಲ ಒರೆಸಿ ಮೇಲೆ ಗಿಡಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಫಸ್ಟೇ ನೀರು ಕಾಯಕ್ಕಿಟ್ಬಿಟ್ಟೆ ಫ್ರೆಂಡ್ಸ್. ನಾವು ಗೀಝರ್ ನೀರಿಲ್ಲ, ಸ್ಟವ್ ದೊಡ್ಡದಿದೆ, ಅದರಲ್ಲೇ ಕಾಯಿಸ್ಕೊಂಡು ತಲೆಗೆ ಸ್ನಾನ ಮಾಡೋದು. ಇನ್ನು ನನ್ನ ಮಗಳು ಹೇರ್ ಅಂತೂ ಫುಲ್ ಉದ್ದ ಇದೆ ಫ್ರೆಂಡ್ಸ್, ಅವಳು ಗೀಝರ್ ನೀರು ಯೂಸು ಮಾಡಲ್ಲ. ಆಮೇಲೆ ಫ್ರೆಂಡ್ಸ್, ನಾನಿವತ್ತು ಏನು ಮಾಡೋದು ಈಗ ಅವಳು ಇವಾಗ ಆಫೀಸ್ಗೆ ಹೊರಟಿದ್ದಾಳೆ. ನಾನು ಆಟೋದಲ್ಲಿ ಹೋಗ್ತೀನಿ ಫ್ರೆಂಡ್ಸ್. ಇವತ್ತು ಅವಳು ಗಾಡಿ ತಗೊಂಡಿದ್ದಾಳೆ. ನಮ್ದು ಇಬ್ಬರಿಗೂ ಗಾಡಿ ಇದೆ, ಹಾಗಾಗಿ ನಾನಿವತ್ತು ಆಟೋದಲ್ಲಿ ಹೋಗ್ತೀನಿ, ಅವಳು ಗಾಡೀಲಿ ಹೋಗ್ತಾಳೆ. ಆಮೇಲೆ ಫ್ರೆಂಡ್ಸ್, ನಾನು ಏನು ಮಾಡೋದಪ್ಪ ಅಡುಗೆ ಅನ್ನೋ ಟೈಮಲ್ಲಿ ರಾಗಿ ರೊಟ್ಟಿ ನೆನಪಿಗೆ ಬಂತು. ನಾನು ಆಮೇಲೆ ಏನು ಮಾಡಿದೆ ಫ್ರೆಂಡ್ಸ್,
ಆಮೇಲೆ ಎಲ್ಲ ಮಸಾಲೆನೂ ಹಾಕಿ ಫ್ರೆಂಡ್ಸ್. ಹೆಂಗೂ ರಾಗಿ ರೊಟ್ಟಿ ಎಲ್ತಿಗೂ ಒಳ್ಳೆಯದು. ಇನ್ನು ಅಕ್ಕಿನ ಈ ತಿಂಗಳು ತರಬೇಕು. ಹೋದ ತಿಂಗಳು ಫ್ರೆಂಡ್ಸ್ ಅವರು ಅಕ್ಕಿ ಖಾಲಿಯಾಗಿದೆ ಮೇಡಮ್, ಅಕ್ಕಿ ಇಲ್ಲ, ಏನಾದರೂ ತಗೊಂಡೋಗಿ ಅಂತ ಬೇರೆ ಎಣ್ಣೆ ಅದೇನೇನೋ ಕೊಟ್ಟರು. ಹಂಗಾಗಿ ಫ್ರೆಂಡ್ಸ್ ನಾನು ರಾಗಿ ರೊಟ್ಟಿಗೆ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಕ್ಯಾರೆಟ್ ತಂದಿದ್ದೆ ನೆನ್ನೆ ಬರಬೇಕಾದ್ರೆ, ಕ್ಯಾರೆಟು ಬೀಟ್ರೋಟ್ ಎಲ್ಲನೂ ಹಾಕಿ ಫ್ರೆಂಡ್ಸ್ ಮಸಾಲೆ ರೊಟ್ಟಿ ಮಾಡಿ ಒಣಮೆಣ್ಸಿಕಾಯಿಂದ ಚಟ್ನಿ ಮಾಡಿದೆ. ಬೇಕಾದ್ರೆ ಚಟ್ನಿಲಿ ತಿನ್ನಲಿ ಅಂತ. ಇನ್ನು ತುಪ್ಪ ಮಾಮೂಲಿ ನಮ್ಮಲ್ಲಿ ಇದ್ದೇ ಇರುತ್ತೆ. ಈ ನಡುವೆ ಫ್ರೆಂಡ್ಸ್ ನಾನು ಆಲ್ರೆಡಿ 2 ಮಂತ್ ಆಯಿತು ನಮ್ಮ ದೊಡ್ಡಪ್ಪನ ಮಗ ಅವರು ಬೆಣ್ಣೆನ ತೆಗೆದು ಕೊಟ್ಟು ಕಳಿಸಿದ್ರು. ಈಗ ನಮ್ಮ ಮನೇಲಿ ಫ್ರೆಂಡ್ಸ್ ಆಲ್ರೆಡಿ 3 ಮಂತಿಂದ ತುಪ್ಪ ಎನಿ ಟೈಮ್ ಇರುತ್ತೆ. ಯಾಕಂದರೆ ಇಷ್ಟು ದಿವಸ ಒಂದು 6-7 ಮಂತು ತುಪ್ಪ ನಾನು ಫ್ರೆಂಡ್ಸ್ ಇಲ್ಲಿ ಯಾರು ಬರ್ತಾರಲ್ಲ ಅವ್ರ ಹತ್ರ ತಗೊಳ್ಳಲ್ಲ, ನಾನು ಊರಿಂದನೇ ತರಿಸ್ಕೊಳ್ಳೋದು. ಹಂಗಾಗಿ ತಂದು ಕೊಟ್ಟಿದ್ರು. ಅದೇ ತುಪ್ಪ ಇರುತ್ತಲ್ಲ, ಸ್ವಲ್ಪ ಚಟ್ನಿ ಖಾರ ಆದ್ರೂ ತಿಂತೀವಿ. ಆಮೇಲೆ ರೊಟ್ಟಿ ಮಾಡಿ ರೈಸ್ ಮಾಡಿ. ಇನ್ನು ಫ್ರೆಂಡ್ಸ್ ರಾತ್ರಿ ನಾನು ಬರೋಷ್ಟರಲ್ಲಿ ನನ್ನ ಮಗಳು ಹುಳ್ಳಿಕಾಳು ಮುದ್ದೆ ಮಾಡಿದ್ದು, ಅದನ್ನು ನಾನು ಮಿನಿಲಾಗಲ್ಲ ಹಾಕಿದ್ದೀನಿ. ಎಲ್ಲ ರೆಡಿ ಮಾಡಿ ಫ್ರೆಂಡ್ಸ್, ಬಟ್ಟೆ ಎಲ್ಲ ಐರನ್ ಮಾಡಿ, ಇನ್ನು ಬಟ್ಟೆನೂ ನಾನು ಮಿಷನ್ಗೆ ಹಾಕಿ ಇಷ್ಟು ಕೆಲಸ ನಂದು ಆಗೋಯ್ತು. ಈಗ ಸದ್ಯಕ್ಕೆ ಫ್ರೆಂಡ್ಸ್ ಇನ್ನು ಯಾವ ಕೆಲಸನೂ ಮುಗಿದೋಯ್ತು, ನಂದು ಇನ್ನೇನು ಕೆಲಸ ಇಲ್ಲ. ಇನ್ನು ಫ್ರೆಂಡ್ಸ್ ನಾನು ನಿನ್ನೆ ಕೆಲಸದಿಂದ ಬರಬೇಕಾದ್ರೆ ನಾವು ಇನ್ಸ್ಟಾಲ್ಮೆಂಟ್ ತಗೋತೀವಿ. ಆಲ್ರೆಡಿ ಒಂದು 15-16 ಇಯರ್ಸಿಂದಲೂ ನಾವು ಅವ್ರ ಹತ್ರನೇ ತಗೊಳ್ಳೋದು. ಏನಾದರೂ ಪಾತ್ರೆ ಇಲ್ಲ ಅಂದರೆ, ಈಗ ಒಂದು ಕಬೋರ್ಡ್ ತಗೊಂಡಿದ್ದೆ ಫ್ರೆಂಡ್ಸ್, 4,000 ಆಗಿತ್ತು. ನನ್ನ ಮಗಳಿಗೂ ಒಂದು ಬೇಕಾಗಿತ್ತು, ಅದ್ರದ್ದು ಅಮೌಂಟ್ ಕಟ್ಟೋಕೆ ಹೋಗಿದೆ. ನಾನು ಡೈಲಿ ಅಮೌಂಟ್ ತಗೊಂಡೋಗಿ ವಾಪಸ್ ಬಂದು ನಿನ್ನೆ ಅದರಲ್ಲಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸ್ಕೊಂಡಿದ್ದೆ. 500 ಮತ್ತು 600 ಈ ಥರ ಕಟ್ತೀನಿ. ಆಮೇಲೆ ಏನಾಯಿತು ಫ್ರೆಂಡ್ಸ್, ನಿನ್ನೆ ಬರಬೇಕಾದ್ರೆ ಅವ್ರ ಅಂಗಡಿಗೆ ಹೋದೆ. ಆಗ ನಾನು ಅಲ್ಲಿ ಏನು ಒಂದು ಚಿಕ್ಕ ಸ್ಟ್ಯಾಂಡ್ ತಂದಿದ್ದೀನಿ, ಅದನ್ನು ತೋರಿಸ್ತೀನಿ ನಿಮಗೆ. ಇನ್ನು ನೋಡಿ ಫ್ರೆಂಡ್ಸ್, ಅವ್ರು ಬಂದು ಇದನ್ನು ನನಗೆ, ನಾನು ಅವ್ರ ಅಂಗಡಿಗೆ ಹೋದ್ನಲ್ಲ ಕಟ್ಟೋಕ್ಕೆ, ಅಂದರೆ ಎಷ್ಟು ಪುಟ್ಟದಾಗಿದೆ, ಚಿಕ್ಕದು ಫ್ರೆಂಡ್ಸ್. ಇದರಲ್ಲಿ ನಾನು ಒಂದು ದೊಡ್ಡ ಸ್ಟ್ಯಾಂಡನ್ನು ತಂದಿದ್ದೀನಿ. ದೊಡ್ಡದು ಇದೆ, ಫಸ್ಟೇನೆ ನಾನು ಅವ್ರ ಹತ್ರನೇ ತಗೊಂಡಿದ್ದೆ. ನೋಡಿ ಫ್ರೆಂಡ್ಸ್, ಇಷ್ಟೇ ಚಿಕ್ಕದು. ನನಗೆ ಏನಾದರೂ ಅಂಗಡಿಗೆ ಹೋಗ್ತೀನ ಅಮೌಂಟ್ ಕಟ್ಟೋಕ್ಕೆ, ಅವರಂದರು ಮೇಡಮ್ ಕ್ಯಾಶ್ ಕೊಟ್ಟೋಗಿ 300 ಅತ್ಲಾಗಿ ಅಂತಂದರು. ನಾನು ಅಂದೆ 200 ಕೊಡ್ತೀನಿ ಅಣ್ಣ, ಕ್ಯಾಶ್ ಕೊಡೋದಿದ್ರೆ ಕೊಡಿದೆ. ನೋಡಿ ಇಷ್ಟು ಚಿಕ್ಕದು ಸೇಮ್ ಸ್ಟ್ಯಾಂಡ್ ಫ್ರೆಂಡ್ಸ್, ಅವ್ರ ಹತ್ರನೇ ತಗೊಂಡಿದ್ದೀನಿ. ಒಂದು 6-7 ವರ್ಷನೇ ಆಗಿರ್ಬೋದು. ನಾವು ಏನು ತಗೊಂಡ್ರು ಅವ್ರ ಹತ್ರನೇ ತಗೊಳ್ಳೋದು. ಆಮೇಲೆ ಇಲ್ಲಿ ನಮ್ಮ ಸಿಸ್ಟ್ರು, ನಮ್ಮ ಅಕ್ಕನ ಮದುವೆ ಮಾಡಿ ಆಲ್ರೆಡಿ 35 ವರ್ಷ ಆಗಿದೆ. ಅವರಿಂದನೇ ನಮಗೆ ಪರಿಚಯ ಆಗಿದೆ. ನೋಡಿ ಫ್ರೆಂಡ್ಸ್, ಇದು 4 ಪ್ಲೇಟು. ನಾನೇನು ಮಾಡಿದ್ದೀನಿ, ಇರಲಿ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಇದನ್ನು ತಗೊಂಡು ಬಂದೀನಿ. ಯಾಕೆ ಗೊತ್ತಾ, ಈಗ ಅದು ಸ್ವಲ್ಪ ದೊಡ್ಡ ಇಡ್ಲಿ ಅಷ್ಟೇ, ಅತಿ ದೊಡ್ಡದೇನಲ್ಲ ಅದು. ಇರಲಿ, ಇದು ಒಂಥರ ಚೆನ್ನಾಗೈತಲ್ಲ ಅಂದ್ಬಿಟ್ಟು ಫ್ರೆಂಡ್ಸ್ ನಾನೇನು ಮಾಡಿದೆ, ನೆನ್ನೆ ಹೋಗಿದ್ನಲ್ಲ ಆವಾಗ ಇದನ್ನು ತಗೊಂಡು ಬಂದೀನಿ. ಆಮೇಲೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಅಂತ. ಅದಕ್ಕೋಸ್ಕರ ಇದನ್ನು ತಗೊಂಡಿನಿ. ನೋಡಿದ್ರೆ ಓನ್ಲಿ 4 ಪ್ಲೇಟು. ಆದರೆ ಅವರು ಕಾರ್ಡಲ್ಲಿ ಫ್ರೆಂಡ್ಸ್ 400 ಬರೆದಿದ್ದಾರೆ. ನಾನು 400 ಎಲ್ಲ ಕೊಡಲ್ಲ ಫ್ರೆಂಡ್ಸ್, ಸುಳ್ಳೆ. ನಾನು ಕೊಡೋದೇ ಇದಕ್ಕೆ 300. ಯಾಕೆ ಅಂದರೆ ಫ್ರೆಂಡ್ಸ್ ನಾನು ಕಟ್ಟೋದೇ ಲೇಟು, 2 ತಿಂಗಳಿಗೆ ಕಟ್ತೀನಿ. ಅದಕ್ಕೋಸ್ಕರ ನಾನು ಇದನ್ನು ತಗೊಂಡು ಬಂದೀನಿ. ಒಂದು ನಿಮಿಷ ಫ್ರೆಂಡ್. ಇನ್ನು ಫ್ರೆಂಡ್ಸ್ ನೋಡಿದ್ದೀರಲ್ಲ, ಇನ್ನೊಂದು ಪ್ರಾಡಕ್ಟು ತುಂಬ ಜನ ಇದನ್ನು ಯೂಸ್ ಮಾಡ್ತಾರೆ. ಇದು ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ, ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ. ಆದರೆ ಫ್ರೆಂಡ್ಸ್ ನಾನು ಇದನ್ನು ಈಗ 1 ಮಂತ್ 20 ಡೇಸ್ ಆಗಿದೆ, ಆವಾಗಿಂದ ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟು ನಿಮಗೆ ಇದನ್ನು ಪ್ಯಾಕ್ ತೋರಿಸ್ತೀನಿ, ಆಮೇಲೆ ನೀವು ಏನಂತ ಎಕ್ಸ್ಪ್ಲೇನ್ ಮಾಡಿ. ಒಂದೇ ಒಂದು ನಿಮಿಷ. ಪ್ಯಾಕ್ ಓಪನ್ ಆಗಿದೆ, ಒಂದು ತೆಗ್ದಿದ್ದೀನಿ ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್ ಇದು ಮ್ಯಾಜಿಕ್ ಸೋಪು ಮತ್ತು ಗರ್ಸ್ ಸೋಪ್ ಅಂತ. ಇದು ನನಗೂ ಗೊತ್ತಿರಲಿಲ್ಲ, ನನ್ನ ಫ್ರೆಂಡು ನನಗೆ ಸಜೆಷನ್ ಮಾಡಿದ್ದು. ಅವರು ನನ್ನ ಜೊತೆಲೇ ವರ್ಕ್ ಮಾಡ್ತಾರೆ. ಹಂಗಾಗಿ ಫ್ರೆಂಡ್ಸ್ ಈ ಸೋಪ್ ಬಂದು ಇದು ಫ್ರೆಂಡ್ಸ್ ನೋಡಿ ಈ ಥರ ಇರುತ್ತೆ. ಒಂದು ಕಡೆ ಈ ಥರ, ಇನ್ನೊಂದು ಕಡೆ ಈ ಥರ ಇರುತ್ತೆ ಫ್ರೆಂಡ್ಸ್. ಇದರಲ್ಲಿ ನಮ್ಮ ಮುಖದಲ್ಲಾಗಿರ್ಬೋದು, ಎಲ್ಲೆಲ್ಲಾದರೂ ಬ್ಲ್ಯಾಕ್ ಮಚ್ಚೆ ಇದ್ದರೆ ಹೋಗುತ್ತೆ ಅಂತ ಅವರು ನನಗೆ ಸಜೆಷನ್ ಕೊಟ್ಟರು. ನಾನು ಅದಕ್ಕೋಸ್ಕರ ಫ್ರೆಂಡ್ಸ್ ಇರಲಿ ಅಂತ 20 ಡೇಸಿಂದ ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಒಂದು 1/4% ರಿಸಲ್ಟ್ ಸಿಕ್ಕಿದೆ. ಆಮೇಲೆ ಫ್ರೆಂಡ್ಸ್ ಇನ್ನೊಂದು ವಿಷಯ ಗೊತ್ತಾ ನಿಮಗೆ, ನಾನು ತಗೊಂಡ್ಮೇಲೆ ಫ್ರೆಂಡ್ಸ್ ಒಂದು 10 ಜನ ನನ್ನ ನೋಡಿ ತಗೊಂಡಿದ್ದಾರೆ. ಇದು ಗರ್ಸ್ ಸೋಪ್ ಅಂತ. ನೋಡಿ ಫ್ರೆಂಡ್ಸ್, ನಿಮ್ಮ ಮುಖದಲ್ಲಿ ಏನಾದರೂ, ಆಮೇಲೆ ಫ್ರೆಂಡ್ಸ್ ಇದು ಬೇಗನೆ ಸೌದೋಗುತ್ತೆ. ಆಮೇಲೆ ಇದು ಫ್ರೆಂಡ್ಸ್ ಸುಮಾರು ಜನ ಫಿಲಮ್ ಆಕ್ಟ್ರಸ್ಗಳು ಮತ್ತು ಇದರಲ್ಲಿ ಹೆಸರೇ ಇರುತ್ತೆ ಮ್ಯಾಜಿಕ್ ಸೋಪು, ಗರ್ಸ್ ಸೋಪು, GHAR ಅಂತ ಗರ್ಸ್ ಸೋಪು. ಇದು ಆನ್ಲೈನಲ್ಲೂ ಸಿಗುತ್ತೆ, ಆಮೇಲೆ ಫ್ರೆಂಡ್ಸ್ ಆಫರಲ್ಲೂ ಸಿಗುತ್ತೆ. ಇದು ಒಂದು ಸೋಪ್ ಬಂದು 150 ಇಲ್ಲ 160, 160, 170, 180 ತನಕ ಇರುತ್ತೆ. ಇದು ನಿನ್ನೆ ಫ್ರೆಂಡ್ಸ್ 386 ರೂಪಾಯಿಗೆ 2 ಸೋಪು. ನಾನೆರಡು ತರಿಸ್ಕೊಂಡಿದ್ದೆ. ಈಗ ಫ್ರೆಂಡ್ಸ್ ಏನು ಗೊತ್ತಾ, ಜೆಪಟೋದಲ್ಲಿ 1 ಅವರ್ ಅರ್ಧ ಅವರ್ಗೆಲ್ಲ ಬಂದುಬಿಡುತ್ತೆ. ನಾನೆರಡು ತರಿಸ್ಕೊಂಡಿದ್ದೆ. ಮತ್ತು ಅಲ್ಲಿ ನಮ್ಮ ಸಿಸ್ಟ್ರ್ ಇನ್ನೊಬ್ಬರಿದ್ದರು, ಅವರು ಮತ್ತೆ ಒಂದು ಅರ್ಧ ಗಂಟೆಗೆ 2 ಸೋಪ್ ತರಿಸ್ಕೊಂಡ್ರು. ಟೋಟಲ್ಲು ನನ್ನ ಮೊಬೈಲಲ್ಲೇ 4 ಸೋಪು.
4 ಸೋಪ್ ತರಿಸ್ಕೊಂಡಿದ್ದಾರೆ. ಅಂದರೆ ಫ್ರೆಂಡ್ಸ್ ಇದು ಬೇಗನೆ ಸೌದೋಗುತ್ತೆ. ಅದೊಂದು ನೀವು ಏನು ಗೊತ್ತಾ, ಇದನ್ನು ನೋಡಿ, ನಾನು 2 ಇದ್ದರೆ ಈ ಥರ ಪ್ಯಾಕೆಟ್ ಬರುತ್ತೆ, 1 ಇದ್ದರೆ ನಾನು ಫ್ರೆಂಡ್ಸ್ ಇನ್ನು ಮುಖಕ್ಕೆ ಬೇರೆ ಏನು ಮೈಗೆ ಬೇರೆ ಏನು ಅಂದ್ಬಿಟ್ಟು ಫ್ರೆಂಡ್ಸ್ ನಾನು ಸದ್ಯಕ್ಕೆ ಇದೇ ಸೋಪ್ ಯೂಸ್ ಮಾಡ್ತಾಯಿದ್ದೀನಿ. ಇನ್ನು ಫ್ರೆಂಡ್ಸ್ ನೋಡಿ, ನನ್ನ ಮುಖ ಆಲ್ರೆಡಿ ನೀವೆಲ್ಲ ನೋಡಿರ್ತೀನಿ. ನನಗೆ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಬ್ಲ್ಯಾಕ್ ಆಗಿತ್ತು, ಇಲ್ಲಿ ಮಾಮೂಲಿ ಮಚ್ಚೆ ಇತ್ತು. ಅದಕ್ಕೆ ನನ್ನ ಮುಖದ ಬ್ರೈಟ್ನೆಸ್ಸು ಫ್ರೆಂಡ್ಸ್ ನನಗನ್ನಿಸಿದ್ದು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಆ ಫೌಂಡೇಶನ್ ಹಾಕ್ತೀನಿ, ಈ ಫೌಂಡೇಶನ್ ಹಾಕ್ತೀನಿ ಅಂತ ಸುಮ್ಮನೆ ನಾನು ಯಾರಿಗೂ ಹೇಳೋಕ್ಕೋಗಲ್ಲ ಫ್ರೆಂಡ್ಸ್. ನಾನು ಏನಾರು ಇದ್ರೂ ರಿಯಲ್ ಆಗಿ ಹೇಳ್ತೀನಿ ನಾನೇನು ಇಷ್ಟು ದಿವಸ ಫ್ರೆಂಡ್ಸ್ ನಾನು ಮೈಸೂರು ಸ್ಯಾಂಡ್ಲು ಸೋಪು, ಪಾಂಡ್ಸು, ಫೇಸ್ ವಾಶು ಅಲ್ಲಿ ನನಗೆ ವರ್ಕ್ ಪ್ಲೇಸ್ ಹತ್ರ ರೆಡಿ ಆಗಬೇಕಲ್ಲ, ಸೋಪ್ ಏನು ಹೊತ್ಕೊಂಡು ಹೋಗೋದು. ಇದನ್ನು ನಾನು ಏನು ಮಾಡಿದ್ದೀನಿ, ಒಂದು ಚಿಕ್ಕ ಡಬ್ಬಿಗೆ ಅರ್ಧ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಫುಲ್ ಇಟ್ಕೊಂಡಿಲ್ಲ ಫ್ರೆಂಡ್ಸ್, ಅರ್ಧ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆದರೆ ಫ್ರೆಂಡ್ಸ್ ಇದು ಮುಖದಲ್ಲಿ ಬ್ಲ್ಯಾಕ್ ಕಲೆಗೆ ನನಗೆ 1% ರಿಸಲ್ಟ್ ಬಂದಿದೆ. ನೋಡಿ, ಇಲ್ಲಿ ಸ್ವಲ್ಪ ನಾನು ಕೈ ಸುಟ್ಕೊಂಡಿದ್ದೆ. ಇನ್ನು ಫ್ರೆಂಡ್ಸ್ ಇಲ್ಲಿ ನೋಡಿ, ಕೈ ಸುಟ್ಕೊಂಡಿರೋದು ಇನ್ನೂ ಗುರ್ತು ಹಾಗೆ ಇದೆ, ಕಾಣಿಸುತ್ತೋ ಇಲ್ಲೋ ಗೊತ್ತಿಲ್ಲ ವೀಡಿಯೋದಲ್ಲಿ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಕಾಣಿಸ್ತಾ ಇದೆ. ಅದು ಸ್ವಲ್ಪ ನನಗೆ ಮಾರ್ಕು ಹೋಗ್ತಾ ಇದೆ. ನನಗೆ ಈಗ ಸದ್ಯಕ್ಕೆ ಫ್ರೆಂಡ್ಸ್ 20 ಡೇಸ್ಗೆ 1% ನನಗೆ ಇದು ಸಿಕ್ಕಿದೆ, ರಿಸಲ್ಟ್ ಸಿಕ್ಕಿದೆ. ಹಂಗಾಗಿ ಫ್ರೆಂಡ್ಸ್ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಫ್ರೆಂಡ್ಸ್ ಮೈಸೂರು ಸ್ಯಾಂಡ್ಲು ಯಾವುದೋ ಯೂಸ್ ಮಾಡ್ತಾಯಿಲ್ಲ, ಫುಲ್ ಬಾಡಿಗೆ ಮತ್ತು ಫೇಸ್ಗೆ ಎಲ್ಲ ಸೇರಿ ನಾನು ಒಟ್ಟಿಗೆ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಯಾರಿಗಾದರೂ ನೀವು ಒಂದನ್ನು ಮೊದಲು ತಗೊಂಡು ಆಮೇಲೆ ನೀವು ಟ್ರೈ ಮಾಡಿ ನೋಡಿ 1 ಮಂತು. ಆದರೆ ಫ್ರೆಂಡ್ಸ್ ಇದನ್ನು 3/4% ಜನ ಯೂಸ್ ಮಾಡ್ತಾಯಿದ್ದಾರೆ. ಇದು ಬಂದು ಒಂದು ಸೋಪು 150, 150 ರೂಪಾಯಿ, 180 ರೂಪಾಯಿ ಹಾಗೇ ಆಗುತ್ತೆ ಫ್ರೆಂಡ್ಸ್. ನೀವು ಅಮೆಜಾನಲ್ಲಿ ಸಿಗುತ್ತೆ, ಮೀಶೋದಲ್ಲಿ ಸಿಗುತ್ತೆ, ಬ್ಲಿಂಕೆಟಲ್ಲಿ ಸಿಗುತ್ತೆ, ಮತ್ತು ಜೆಪ್ಟೋದಲ್ಲಿ ಸಿಗುತ್ತೆ. ಆಮೇಲೆ ಫ್ರೆಂಡ್ಸ್ ನೀವು ಅಮೆಜಾನು ಮತ್ತು ಮೀಶೋದಲ್ಲಿ ಮಾಡಿದ್ರೆ 2 ಡೇಸ್ ಆಗುತ್ತೆ. ಇದು ಜೆಪ್ಟೋದಲ್ಲಿ. ಆಮೇಲೆ ಇನ್ನು ನಾನು ಔಟ್ಸೈಡ್ ಬಂದು ಇದು ತಗೊಳ್ಳೋಣ ಅಂತ ಬಂದರೆ ಫ್ರೆಂಡ್ಸ್, ಅಲ್ಲಿ ನಮ್ಮ ಇನ್ನೊಬ್ಬರು ವರ್ಕ್ ಮಾಡೋರು, ಮೇಡಮ್ ಇದು ನಮ್ಮ ಮಗಳೂ ಯೂಸ್ ಮಾಡ್ತಾರೆ, ಆಲ್ರೆಡಿ ನಮ್ಮ ಮಗಳಿಗೆ ಇವಾಗೇ ತೆಗೆದುಕೊಟ್ಟೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ನೋಡಿ, ಇದು ನಿಮ್ಮ ಸಜೆಷನ್ನು, ನಾನು ಯಾರಿಗೂ ಹಿಂಸೆ ಮಾಡಿ ಹೇಳ್ತಾ ಇಲ್ಲ. ನಿಮಗೆ ಏನಾದರೂ ಒಟ್ಟಿನಲ್ಲಿ ಫ್ರೆಂಡ್ಸ್, ನನಗೆ ಒಂದು ಸ್ವಲ್ಪ ಬ್ಲ್ಯಾಕ್ ಇದ್ದಿದ್ದೆಲ್ಲ ಮುಖದಲ್ಲಿ ಕಲೆ ಹೋಗ್ತಾ ಇದೆ. ಇದು ಗರ್ ಸೋಪ್ ಅಂತ, ಮ್ಯಾಜಿಕ್ ಸೋಪ್ ಅಂತ ಬರುತ್ತೆ ಇದರಲ್ಲಿ, ಅದ್ರ ಮೇಲೆ ಬರೆದಿರುತ್ತೆ ಮ್ಯಾಜಿಕ್ ಸೋಪ್ ಅಂತ. ಗರ್ ಸೋಪು, ಮ್ಯಾಜಿಕ್ ಸೋಪು ನೀವು ಯೂಟ್ಯೂಬಲ್ಲಾದರೂ ಹೊಡೆದು ನೋಡಿ, ಗೂಗಲ್ಲಾರ ಚೆಕ್ ಮಾಡಿ. ತುಂಬ ಜನ ಇದನ್ನು ಯೂಸ್ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್. ಆದರೆ ಫ್ರೆಂಡ್ಸ್ ನನಗೆ ಯಾವುದೂ ಬೇರೆ ಇದು ಕಂಡಿಲ್ಲ. ಇದನ್ನು ಹಾಕಿದಾಗ ಒಬ್ಬೊಬ್ಬರಿಗೆ ಬೇರೆ ಸೋಪ್ ಚೇಂಜ್ ಮಾಡಿದಾಗ ಮುಖ ಎಲ್ಲ ಕಡಿಯುತ್ತೆ, ನವೆ ಆಗುತ್ತೆ, ಆ ಥರ ಎಲ್ಲ ಆಗುತ್ತಲ್ಲ. ಇದರಲ್ಲಿ ನನಗೆ ಯಾವುದು ಸೈಡ್ ಎಫೆಕ್ಟ್ ಆಗಲಿಲ್ಲ ಫ್ರೆಂಡ್ಸ್, ಯಾವ ಸೈಡ್ ಎಫೆಕ್ಟು ಆಗಲಿಲ್ಲ. ಆಲ್ರೆಡಿ 20 ಡೇಸಿಂದ ಯೂಸ್ ಮಾಡ್ತಾಯಿದ್ದೀನಿ. ನೋಡೋಣ ಫ್ರೆಂಡ್ಸ್, ನಾನು ಕ್ಯಾಲೆಂಡರ್ ಮೇಲೆ ಗುರ್ತು ಹಾಕಿದ್ದೀನಿ ಇದನ್ನು ಯಾವಾಗಿಂದ ಯೂಸ್ ಮಾಡ್ತಾಯಿದ್ದೀನಿ ಅಂತ. ಅದಕ್ಕೆ ನಾನು ಅಂದ್ಕೊಂಡೆ ಇನ್ನೇನು ಫ್ರೆಂಡ್ಸ್, ಮುಖಕ್ಕೆ ಬೇರೆ ಬಾಡಿಗೆ ಬೇರೆ ಅಂದ್ಬಿಟ್ಟು ಫುಲ್ ಅದಕ್ಕೆ ತಿಂಗಳಲ್ಲಿ ಫ್ರೆಂಡ್ಸ್ ಇದು ನನಗೆ 3 ಬೇಕಾಗುತ್ತೆ. ಈಗ ನೆನ್ನೆ ನಾನು 2 ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಂಗೆ ಅತ್ತ ಖಾಲಿ ಆಗೋಗಿತ್ತು, ಅದಕ್ಕೋಸ್ಕರ 2 ತೊಗೊಂಡಿದ್ದೀನಿ. ಅಲ್ಲಿ ಇರೋರು ಇನ್ನೊಬ್ರು 2 ತೊಗೊಂಡ್ರು. ಇದು ಫ್ರೆಂಡ್ಸ್ ಸಾರಿ ಬಿದ್ದೋಯ್ತು. ಇದನ್ನು ನಾನು ನಿಮಗೆ ಸಜೆಷನ್ ಮಾಡ್ತಾಯಿಲ್ಲ, ಹೇಳ್ತಾ ಇದ್ದೀನಿ ನನ್ನ ಅನುಭವದ ಮಾತು ಫ್ರೆಂಡ್ಸ್. ನನಗೆ ಮುಖ ಯಾವುದೂ ನಾವೇ ಬರಲಿಲ್ಲ. ಇನ್ನು ಫ್ರೆಂಡ್ಸ್ ನಾನು ಮುಖಕ್ಕೆ ಫೇಸ್ ವಾಶು ಯಾವಾಗಲೂ ಅರಿಶಿಣ ಪುಡಿ ಮತ್ತು ಕಡಲೆ ಹಿಟ್ಟು 1 ಸ್ಪೂನ್ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಆಮೇಲೆ ನಾನು ಸ್ನಾನಕ್ಕೆ ಹೋಗೋದು ಮುಂಚೆ 10 ನಿಮಿಷ ಮುಂಚೆ 1 ಸ್ಪೂನ್ ಮೊಸರು ಹಾಕೊಂಡು ಅದೆರಡನ್ನೂ ಮಿಕ್ಸ್ ಮಾಡಿ ಮುಖಕ್ಕೆಲ್ಲ ಮಸಾಜ್ ಮಾಡಿ ಹಚ್ಚಿ ಆಮೇಲೆ ಸ್ನಾನಕ್ಕೆ ಹೋಗ್ತೀನಿ. ಇನ್ನು ನೈಟಲ್ಲಿ ಫ್ರೆಂಡ್ಸ್ ನಾನು ಎಲ್ಲಿ ಡ್ಯೂಟಿಯಿಂದ ಬಂದ ತಕ್ಷಣವೇ ಕೋಕೋನಟ್ ಆಯಿಲ್ ಇರ್ತಿಲ್ಲ, ಕೊಬ್ಬರಿನೇ, ಅದರಲ್ಲಿ ಮುಖಕ್ಕೆಲ್ಲ ಮಸಾಜ್ ಮಾಡಿಕೊಂಡು ಎಲ್ಲನೂ ಈ ಥರ ಉಜ್ಜಿಕೊಂಡು ಮಲ್ಕೋತೀನಿ ಫ್ರೆಂಡ್ಸ್. ನಾನು ಅದೇ ಮಾಡೋದು, ಇನ್ಯಾವುದು ನಾನು ಯೂಸ್ ಮಾಡಲ್ಲ. ನನಗೆ ಕ್ರೀಮ್ ಯಾವಾಗಲೂ ಫೇರ್ ಆ್ಯಂಡ್ ಲವ್ಲಿ ಫ್ರೆಂಡ್ಸ್. ಯಾವಾಗಲೂ ನಾನು ಯೂಸ್ ಮಾಡೋದು ಮುಖಕ್ಕೆ ಫೇರ್ ಆ್ಯಂಡ್ ಲವ್ಲಿ. ಈಗ ಬಿಸಿಲು ಬಂದಿದೆ ಅಂತ ಒಂದು ಸನ್ಸ್ಕ್ರೀಮ್ ತಂದು ಕೊಟ್ಟಿದ್ದಾಳೆ ನನ್ನ ಮಗಳು 400 ಕೊಟ್ಟು. ಅದನ್ನು ಬಿಟ್ಟರೆ ಇನ್ನು ಫ್ರೆಂಡ್ಸ್ ನನ್ನ ಮೇಕಪ್ ಪ್ರಾಡಕ್ಟು ಅಂತ ಯಾವುದು ಇಲ್ಲ ಫ್ರೆಂಡ್ಸ್. ಒಂದು ಮಾಮೂಲಿ ಲಿಪ್ಸ್ಟಿಕ್ಕು, ಇಷ್ಟೇ ನನ್ನ ಡೈಲಿ ಯೂಸ್ ಮಾಡೋದು ಫ್ರೆಂಡ್ಸ್. ನೋಡಿ ನನ್ನ ಮುಖ ಯಾವ ಥರ ಇದೆ ಅಂತ ಫ್ರೆಂಡ್ಸ್. ಯಾಕೆ ಅಂದರೆ ಗೊತ್ತಾ, ನಾವು ಈಗ ಈ ಜನ್ರೇಷನಲ್ಲಿ ಬದುಕ್ತಾ ಇದ್ದೀವಿ. ನಮಗೂ ಸ್ವಲ್ಪ ಮುಖ ಆಗಿರ್ಬೋದು ಒಂದು ಜನರಲ್ಲಾಗಿ ಯೂಸ್ ಮಾಡಿ, ಅತಿಯಾಗಿ ಜಾಸ್ತಿ ಏನು ಮೇಕಪ್ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ನಮಗೆ ನಮ್ಮ ನಾರ್ಮಲ್ಲಾಗಾದರೂ ನಾವು ಕಾಣಿಸ್ಬೇಕಲ್ಲ, ಅತಿ ಕುರುಪಿಯಾಗಿ ಕಾಣದೆ ಹೋದ್ರೂ ನಿಮ್ಮ ಲೆವೆಲ್ಗೆ ಯಾವ ಥರ ನಿಮಗೆ ಇರುತ್ತೆ ಬಡ್ಜೆಟು, ಆ ಥರನೇ ಇರ್ತಾರೆ. ನನ್ನ ಬಡ್ಜೆಟ್ಗೆ ಇಷ್ಟೇ ಫ್ರೆಂಡ್ಸ್ ಆಗೋದು. ಆ ಸೋಪನ್ನು ನನಗೊಂದೊಂದ್ಸಲಿ 150 ರೂಪಾಯಿ ಕೊಡಬೇಕಲ್ಲ ಅನಿಸುತ್ತೆ. ಇರಲಿ ಇದೆಲ್ಲ ಕಲೆ ಎಲ್ಲ ಹೋಗುತ್ತೆ ಅಂದ್ರಲ್ಲ ಅಂದ್ಬಿಟ್ಟು 180 ರೂಪಾಯಿ ಒಂದು ಸೋಪು ನೆನ್ನೆ ತಗೊಂಡಾಗ ಫ್ರೆಂಡ್ಸ್. ಟೋಟಲ್ಲು 386 ಆಯಿತು. ಸದ್ಯಕ್ಕೆ ಇರಲಿಲ್ಲ ಅಂತ 2 ತಗೊಂಡಿದ್ದೀನಿ. ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್ ತಗೊಂಡು ಯೂಸ್ ಮಾಡಿ, ನೀವು ರಿಸಲ್ಟ್ ನೋಡ್ಕೊಳ್ಳಿ. ಒಟ್ಟಿನಲ್ಲಿ ನನಗೆ ಮುಖ ಯಾವುದು ಬರಲಿಲ್ಲ ಫ್ರೆಂಡ್ಸ್. ಈ ಸೋಪು ಯೂಸ್ ಮಾಡಿದ್ಮೇಲೆ ತುಂಬ ಸಾಫ್ಟಾಗಿದೆ. ನೀರಿಗೆ ಜಾಸ್ತಿ ಹಾಕಬೇಡಿ, ಯಾಕಂದರೆ ಇದು ಬೇಗ ಸೌದೋಗುತ್ತೆ. ಆಮೇಲೆ ಯಾವುದೇ ಕೆಮಿಕಲ್ ಮಿಕ್ಸ್ ಆಗಿರೋ ಥರ ಜಾಸ್ತಿ ಇದರಲ್ಲಿ ಯಾವುದೂ ಎಫೆಕ್ಟ್ ಇಲ್ಲ, ಸೈಡ್ ಎಫೆಕ್ಟ್ ಇಲ್ಲ. ಹಂಗಾಗಿ ಫ್ರೆಂಡ್ಸ್ ಇನ್ನು ನನ್ನ ವಿಡಿಯೋ ಇಷ್ಟು ಆಯಿತು ಇವತ್ತು ಹೇಳಬೇಕು ಅನ್ನಿಸ್ತು. ಅದು ಅವ್ರವ್ರಿಗೆ ಇಷ್ಟ ಆದರೆ ತಗೊಂಡು ಯೂಸ್ ಮಾಡಿ ಫ್ರೆಂಡ್ಸ್, ಏನೂ ತೊಂದರೆ ಇಲ್ಲ.
ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟ ಆಗಿತ್ತು. ಇನ್ನು ಫ್ರೆಂಡ್ಸ್ ಈಗ ನಾನು ಡ್ಯೂಟಿಗೆ ಹೋದರೆ ನೈಟ್ ಬರೋದು 11:30 ಆಗುತ್ತೆ, 11:45 ಆಗುತ್ತೆ ಒಂದೊಂದು ಟೈಮ್, ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್ ವುಮೆನ್ಸ್ ಡೇಗೆ ಒಂದು ಬ್ಲೌಸ್ ಹೊಲಿಸ್ಬೇಕಿತ್ತು, ಆಗಲಿಲ್ಲ. ಯಾಕೆಂದರೆ ಈಗ ನಮ್ಮ ಟೈಲರ್ಗೆ ರಂಜಾನ್ ಹಬ್ಬ ಇರೋದ್ರಿಂದ ಮೇಡಮ್ ಯಾವುದು ತಂದುಕೊಡ್ಬಿಡಿ ಅಂದಿದ್ದಾರೆ. ಇನ್ನು ಫ್ರೆಂಡ್ಸ್ ಯುಗಾದಿಗೆ ಒಂದು ಬ್ಲೌಸ್ ಕೊಡ್ತೀನಿ ಅಣ್ಣ ಅಂತ ಹೇಳಿದೆ, ತಗೊಂಡು ಬನ್ನಿ ಅಂದಿದ್ರು. ನನಗೆ ಹೋಗೋಕ್ಕೆ ಟೈಮ್ ಇಲ್ಲ ಅಂದರೆ ಫ್ರೆಂಡ್ಸ್ ಒಂದು ವೈಟ್ದು ಎಲ್ಲದಕ್ಕೂ ಮ್ಯಾಚ್ ಆಗೋದೊಂದು ಬ್ಲೌಸ್ ಆಲ್ರೆಡಿ ಹೊಲ್ಕೊಟ್ಟಿದ್ದಾರೆ. ಈ ಸರಿ ಯುಗಾದಿಗೆ ಮತ್ತು ವುಮೆನ್ಸ್ ಡೇಗೆ ಹೊಸ ಸೀರೆಗಳು ಐತೆ ಒಂದೆರಡು, ಅದನ್ನೇ ಉಟ್ಕೋಬೇಕು ಅಂದ್ಕೊಂಡಿದ್ದೀನಿ. ಇಲ್ಲ ಫ್ರೆಂಡ್ಸ್, ನಾನು ಯಾವಾಗಲೂ ವುಮೆನ್ಸ್ ಡೇಗೆ ಹೊಸ ಸ್ಯಾರಿನೇ ತಗೊಳ್ಳೋದು, ತಂದಿರೋದೇ ಇದೆ. ಇನ್ನಿದ್ದಾಗ ಏನು ಕುಟ್ಕೋಬಾರ್ದು ಫ್ರೆಂಡ್ಸ್. ಹಂಗಾಗಿ ಸಂಡೇನೇ ಬಂದೈತೆ, ಅವತ್ತು ಹೆಂಗೋ ನಂಗೆ ರಜೆ ಇರುತ್ತೆ ಫ್ರೆಂಡ್ಸ್, ಬಿಡಿ ಅವತ್ತೊಂದು ವೀಡಿಯೋ ಮಾಡ್ಬೋದು ಉಟ್ಕೊಂಡು. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.